ಇಲ್ಲಿ ನಿಜವಾದ ಕೈಲಾಸ ಇಲ್ಲ. ಜೀವ ಇರೋ ತನಕ ಭೂಮಿಯ ಮೇಲೆ ಬದುಕ್ತೀವಿ. ಜೀವ ಹೋದ ಬಳಿಕ ಒಳ್ಳೆಯದು ಮಾಡಿದ್ರೆ ಕೈಲಾಸಕ್ಕೆ ಹೋಗ್ತಾರಂತ ಹೇಳ್ತಾರ, ಕೆಟ್ಟದು ಮಾಡಿದ್ರೆ ನರಕಕ್ಕೆ ಹೋಗ್ತಾರಂತ ಹೇಳ್ತಾರ. ಕೈಲಾಸನೂ ಕಂಡಿಲ್ಲ, ನರಕವೂ ನಾವು ಕಂಡಿಲ್ಲ. ಕೈಲಾಸ ಅಂತಂದ್ರೆ ಹೆಂಗಿರ್ತಾರಂತಂದ್ರ ಅಲ್ಲಿ ಜೀವ ಇರೋದ್ರೊಳಗ ಕೈಲಾಸವನ್ನ ನಾವು ನೋಡ್ಬೇಕು. ಹೆಂಗ ನೋಡ್ಬೇಕು ಕೈಲಾಸವನ್ನ? ಜೀವ ಹೋದ ಬಳಿಕ ಯಾವುದು ನೆನಪಿರುವುದಿಲ್ಲ ನಮ್ಗಳಿಗೆಲ್ಲ. ಇಲ್ಲಿ ನಿಜವಾದ ಕೈಲಾಸ ಅಂತಂದ್ರ ಇಡೀ ಊರು, ಇದು ಕುದುರೆ ಮೋತಿ ಅಂತಕ್ಕಂಥ ಒಂದು ಗ್ರಾಮ, ಇಡೀ ಊರು ಅದಲ್ಲ. ಇದು ಹೆಂಗದಂದ್ರ ಒಂದು ಮನೆ ತಿಳ್ಕೊಂಡು ಎಲ್ಲರೂ ಪ್ರೀತಿ, ವಾತ್ಸಲ್ಯ, ಮಮಕಾರ, ಕಾರುಣ್ಯ, ಬಂಧನಗಳನ್ನ ಪತ್ತುಕೊಂಡು ನೀವೇ ಬದುಕತ್ತೀರಲ್ಲ. ಇದು ಕುದುರೆ ಮೂರ್ತಿ ಗ್ರಾಮ, ನಿಜವಾಗ್ಲೂ ಕೈಲಾಸದ ಊರು ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಕೈಲಾಸ ಕೈಲಾಸ ಅದಂತ ತಿಳ್ಕೊಂಡು ಇಲ್ಲಿ ಪುರಾಣ ನಡೆದಾವೆ. ಪುರಾಣ ಪುಣ್ಯ ಕಥೆಗಳು ಎಲ್ಲಾದ್ರೂ ನಡೀತದಂದ್ರೆ ನಿಜವಾದ ಕೈಲಾಸ. ಆ ಊರೊಳಗ ಮಾತಿಗೂ ಜಗಳಗಳಿರ್ತದೆ. ಒಂದೊಂದು ಊರೊಳಗ ಮಾತಿಗೂ ತಾಕಲಾಟಗಳಿರ್ತದೆ. ಏನಾದ್ರೂ ಒಂದು ಪುಣ್ಯದ ಕಾರ್ಯ, ಏನಾದ್ರೂ ಒಂದು ಧರ್ಮದ ಕಾರ್ಯವನ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳಿದ್ರೆ ಏನೋ ಒಂದು ಅಡೆತಡೆಗಳ ಬಂದು ಒಂದೊಂದು ಊರೊಳಗ ಎಷ್ಟು ಪ್ರಯತ್ನವನ್ನ ಪಟ್ಟರೂ ಸಹಿತವಾಗಿ ಪುರಾಣ ಪುಣ್ಯ ಕಥೆಗಳನ್ನ ಹಚ್ಚಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಇದೆಲ್ಲ ಮಹಾತ್ಮರ ಆಶೀರ್ವಾದ. ಯಾವ ಮಹಾತ್ಮರ ಆಶೀರ್ವಾದ ಅಂತಂದ್ರೆ ಶ್ರೀ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ನಿಜವಾಗಲೂ ಕೈಲಾಸದೊಳಗ ಪಾರ್ವತಿ ಪರಮೇಶ್ವರ ಗಂಗೆ ಎಲ್ಲರೂ ಸಂತೋಷದಿಂದ ಕೈಲಾಸದೊಳಗೆ ಕುಳಿತುಕೊಂಡಾರೆ. ಪಾರ್ವತಿ ಪರಮೇಶ್ವರರು ಮತ್ತು ಗಂಗೆ ಎಲ್ಲರ ಸಂತೋಷದಿಂದ ಕೈಲಾಸದೊಳಗ ರಂಬೆ, ಊರ್ವಶಿ, ಮೇನಕೆ, ಕಿಲೋತ್ತಮೆ ಎಲ್ಲರೂ ಪಾರ್ವತಿ ಪರಮೇಶ್ವರರ ಮುಂದೆ, ಗಂಗೆ ಮುಂದೆ ನಾಟ್ಯ ಲೋಲನನ್ನ ಮಾಡ್ತಾ ಇದ್ದಾರೆ. ನಂದೀಶ ಧಮರುಗವನ್ನ ಬಾರಿಸ್ತಾ ಇದ್ದಾನೆ. ಅಲ್ಲಿ ಸಂತೋಷದಿಂದ ಕೈಲಾಸ ಮುಳುಗಿದೆ. ಎಲ್ಲಾ ದೇವಾನುದೇವತೆಗಳೆಲ್ಲರೂ ಸಂತೋಷದಿಂದ ಪ್ರೀತಿಯಿಂದ ಉಳಿದುಕೊಂಡಿರುವಂತಹ ಸಂದರ್ಭದೊಳಗ ಇತ್ತ ಕಡೆ ನಾರಾಯಣ ಬರ್ತಾನೆ. ಪರಮಾತ್ಮ ಕೇಳ್ತಾನೆ, ನಾರಾಯಣ ಎತ್ತ ಕಡೆಯಿಂದ ನಿನ್ನ ಆಗಮನ ಕೈಲಾಸಕ್ಕೆ ಎಂದು. ನಾರಾಯಣನಿಗೆ ಪರಮಾತ್ಮ ಕೇಳಿದ. ನಾರಾಯಣ ಹೇಳ್ತಾನೆ, ಪರಮಾತ್ಮ ಭೂಲೋಕದಿಂದ ನನ್ನ ಆಗಮನ ಆಗ್ಯಾರ ಅಂತ ತಿಳ್ಕೊಂಡು ನಾರಾಯಣ ಯಾವಾಗ ಪರಮಾತ್ಮನಿಗೆ ಕೇಳಿದ, ಪರಮಾತ್ಮ ಕೇಳಿದ ಹೇಳ್ತಾನ, ಭೂಲೋಕದೊಳಗ ನನ್ನ ಮಕ್ಕಳೆಲ್ಲರೂ ಚೆನ್ನಾಗಿ ಇದ್ದಾರ? ಇಡೀ ಭೂಲೋಕದೊಳಗ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಇಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ತಾನ ನಾರಾಯಣನಿಗೆ. ನಾರಾಯಣ ಹೇಳ್ತಾನ ಏನಂತ ನೋಡಿ, ಪರಮಾತ್ಮ ಭೂಲೋಕದೊಳಗ ನನ್ನ ಮಕ್ಕಳು ಚೆನ್ನಾಗಿದ್ದಾರಿಲ್ಲ ಅಂತ ತಿಳ್ಕೊಂಡು ನೀ ಕೇಳಕತ್ತೀಕರ. ಆದ್ರೆ ಭೂಲೋಕದೊಳಗ ಬಸವಣ್ಣನವರು ಶಿವಾಧೀನ ಆದ ಬಳಿಕ, ಅವರು ಲಿಂಗದೊಳಗ ಆದ ಬಳಿಕ ಜಾತಿಗಳ ಕಿತ್ತಾಟ ನಡೆದದೆ. ಬಸವಣ್ಣನವರು ಯಾವಾಗ ಶಿವನ ಪಾದವನ್ನ ಸೇರಿದರು, ಒಬ್ಬರಿಗೊಬ್ಬರಿಗೆ ಮನಸ್ಸುಗಳು ಸಮಂಜಸವಾಗಿರ್ತಕ್ಕಂಥ ಮನಸ್ಸುಗಳೆಲ್ಲ. ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ಜಾತಿಗಳ ಕಿತ್ತಾಟ ಇದೆ, ವೈಷಮ್ಯತೆ ಇದೆ. ನಾವೆಚ್ಚು ಅಂತ ತಿಳ್ಕೊಂಡು ಒಬ್ಬೊಬ್ಬರು ಒಂದೊಂದು ರೀತಿಯೊಳಗ ಜಾತಿಗಳ ತಿಕ್ಕಾಟದಿಂದ ಜಗಳವನ್ನ ಮಾಡ್ತಾ ಇದ್ದಾರೆ. ಭೂಲೋಕದೊಳಗ ಅಲ್ಲೋಲ ಕಲ್ಲೋಲ ಆಗರೆ. ಯಾರು ಭೂಲೋಕದೊಳಗಿರ್ತಕ್ಕಂಥ ನಿನ್ನ ಮಕ್ಕಳು ಸಂತೋಷರಿಂದಿಲ್ಲ ಅಂತ ತಿಳ್ಕೊಂಡು ನಾರಾಯಣ ಪರಮಾತ್ಮನಿಗೆ ಹೇಳಿದಾಗ, ಪರಮಾತ್ಮ ಅಂತಾನೆ, ಯಾಕಂದ್ರೆ ಮನೆಯೊಳಗೊಂದು ಕುಟುಂಬ ಇರ್ತಾರೆ. ಆ ಮನೆಯೊಳಗೆ ಕುಟುಂಬದೊಳಗೆ ಎಲ್ಲರೂ ಬಹಳ ಸಂತೋಷದಿಂದ ನಗುವಿನ ಲೋಕದೊಳಗಿದ್ದಾಗ ಆ ಮನೆ ಕೈಲಾಸವಾಗಿರುತ್ತದೆ.
ಯಾವಾಗ ಭೂಲೋಕದೊಳಗ ಮಕ್ಕಳೆಲ್ಲರೂ ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ, ಹೊಡೆದಾಟವನ್ನ ಮಾಡ್ತಾ ಇದ್ದಾರೆ ಅಂದಾಗ ಪರಮಾತ್ಮನಿಗೆ ಸಂತೋಷ ಆಗ್ತದೆ ಏನು? ಪರಮಾತ್ಮನಿಗೆ ಸಂತೋಷ ಆಗಲಿಲ್ಲ. ಯಾವಾಗ ಪರಮಾತ್ಮನಿಗೆ ಸಂತೋಷ ಆಗಲಿಲ್ಲ ಅವಾಗ ಪರಮಾತ್ಮ ಅಂತಾನ, ನಂದೀಶ ಮದ್ದಳೆಯನ್ನ ಬಾರಿಸುವುದು ನಿಲ್ಲಿಸು, ನಿನ್ನ ಸಮಯ ಬಂದದೆ. ನೀನಿನ್ನು ಭೂಲೋಕಕ್ಕೆ ಹೋಗಬೇಕಂತ ತಿಳ್ಕೊಂಡು ನಂದೀಶನಿಗೆ ಪರಮಾತ್ಮ ಹೇಳ್ತಾನೆ. ಯಾವಾಗ ಪರಮಾತ್ಮ ನಂದೀಶನಿಗೆ ಹೇಳಿದಾಗ ಆ ನಂದೀಶನ ಕಣ್ಣಲ್ಲಿ ಕಣ್ಣಂಚಲಿ ಕಣ್ಣೀರು ಬರುತ್ತದೆ. ನಂದೀಶ್ ಹೇಳ್ತಾನೆ, ಯಪ್ಪ ನಾನು ನಿನ್ನ ಸೇವಾ ಚಲೋ ಮಾಡೋದಿಲ್ಲ, ನಿನಗಾಗಿ ನಾನು ನನ್ನ ದೇಹವನ್ನೇ ಅರ್ಪಣೆಯನ್ನ ಮಾಡಿದ್ದೇನೆ. ನಿನಗ ಪೂಜೆ ಪುರಸ್ಕಾರಗಳಿಗೆ ಏನೆಲ್ಲ ರೀತಿಯಿಂದ ಅನುಕೂಲವನ್ನ ಮಾಡಿಕೊಡ್ತೇನೆ, ಢಮರುಗವನ್ನ ಬಾರಿಸ್ತೇನೆ, ಮದ್ದಳೆಯನ್ನ ಬಾರಿಸ್ತೇನೆ. ನನ್ನ ಸೇವೆ ನನಗೆ ಅರ್ಪಣೆ ಆಗಿಲ್ಲವೇ ಪರಮಾತ್ಮ ಅಂತಾನ ನಂದೀಶ. ತಿಳ್ಕೊಂಡು ಕಣ್ಣೀರು ಹಾಕಿ ನಮಸ್ಕಾರವನ್ನು ಮಾಡ್ತಾನೆ ಪರಮಾತ್ಮನಿಗೆ. ಪರಮಾತ್ಮ ಹೇಳ್ತಾನ, ನಂದೀಶ ಯಾಕೋ ಚಿಂತೆ ಮಾಡ್ತೀಯ, ಯಾಕೋ ಕಣ್ಣೀರು ಹಾಕ್ತೀಯ, ಯಾಕೆ ಕಣ್ಣೀರು ಹಾಕ್ತೀಯ ಬೇಡ, ಚಿಂತೆಯನ್ನ ಮಾಡಬೇಡ. ನೀನು ಭೂಲೋಕಕ್ಕೆ ಹೋಗು, ಆ ಭೂಲೋಕಕ್ಕೆ ಹೋಗು. ನಿನ್ನಿಂದ ಸದಾವಕಾಲವಾಗಿ ನಾನು ನಿನ್ನ ಹಿಂದೆ ಇರ್ತೀನಿ, ನಿನ್ನನ್ನು ನಾನು ರಕ್ಷಣೆಯನ್ನ ಮಾಡ್ತೀನಿ. ಜಗದೋದ್ಧಾರಕನಾಗಿ ನೀನು ಭೂಲೋಕಕ್ಕೆ ಹೋಗಬೇಕಾಗಿದೆ, ನಿನಗೆ ಸಮಯ ಬಂದರೆ ಅಂತ ಪರಮಾತ್ಮ ಹೇಳಿದ. ಅವಾಗ ನಂದೀಶ ಅಂತಾನೆ, ಯಪ್ಪ ಭೂಲೋಕದೊಳಗೆ ಒಡದಾಟಗಳು ನಡೆದಾವೆ, ಎಲ್ಲರನ್ನ ನಾ ಹೇಳಿದಂತೆ ನನ್ನಂತೆ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲದ ಮಾತು. ಪ್ರತಿಯೊಂದು ಹಂತದೊಳಗ ಪ್ರತಿಯೊಂದು ಕ್ಷಣದೊಳಗ ನನ್ನ ಬೆನ್ನ ಹಿಂದೆ ಇದ್ದು ನನ್ನನ್ನು ನೀನು ಕಾಪಾಡುವ ಹೊಣೆ ನಿನ್ನದು ಅಂತಾನ ನಂದೀಶ ಪರಮಾತ್ಮನಿಗೆ. ಇನ್ನು ಚಿಂತೆಯನ್ನ ಮಾಡಬೇಡ, ನಾನಿನ್ನ ಹಿಂದಿರುತ್ತೇನೆ. ನೀನು ನೆಪ ಮಾತ್ರ ನಂದೀಶನ ಅವತಾರದೊಳಗ ಭೂಲೋಕಕ್ಕೆ ಹೋಗಬೇಕು ನೀನು ಅಂದಾಗ, ಆಯ್ತು ಇಪ್ಪ ನಿನ್ನ ನಡತೆಯಂತೆ ಆಗಲಿ. ಹಾಗಾದರೆ ಯಾರ ಗರ್ಭದಲ್ಲಿ ನನ್ನ ಜನನ? ಅವಾಗ ಪರಮಾತ್ಮನ ಒಂದು ಮಾತು ಹೇಳ್ತಾರೆ ಪರಮಾತ್ಮ, ನೋಡು, ಹಡೆದವರೊಬ್ಬರು ಪಡೆದವರು. ನಿನ್ನ ಹೆತ್ತವಳು ಬೇರೆ ಇದ್ದಾಳೆ, ನೀನು ಮಗನಾಗುವಂತ ರೀತಿನೇ ಬೇರೆ ಇದೆ. ಮುಂದೆ ಹೋಗು, ಇದರ ವಿಚಾರ ನನಗೆ ತಿಳಿತದೆ ತಿಳ್ಕೊಂಡು ಪರಮಾತ್ಮನ ಹೇಳ್ತಾನೆ. ಅವಾಗ ಆಯ್ತಪ್ಪ ನಂದೀಶ ನಿನ್ನ ಅಣತೆಯಂತೆ ಆಗ್ಲಿ ತಿಳ್ಕೊಂಡು ಇಲ್ಲಿ ವರ್ಣನೆಯನ್ನು, ಕೈಲಾಸದ ವರ್ಣನೆಯನ್ನು ಮಾಡುತ್ತಾನೆ. ಯಾರು ಕವಿಗಳು ಹೀಗೆ ವರ್ಣನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇತ್ತ ಕಡೆ ಇಲ್ಲಿ ಮಡಿಯಮ್ಮ ಆದಯ್ಯನವರು ಅಂತ ಬರ್ತಾರೆ. ಎಲ್ಲಿ ಬರ್ತಾರೆ? ಯಾರು 56 ದೇಶಗಳಲ್ಲಿ ಒಂದಾಗಿರುವಂತ ಒಂದು ಯಾವ ಅರಳಗುಂಡಿಗೆ ಎನ್ನುವಂತ ಊರು, ಗುಲ್ಬರ್ಗ ಜಿಲ್ಲೆ ಜೇವರಗಿ ತಾಲೂಕಿನೊಳಗ ಹರಳಗುಂಡಿಗೆ ಎನ್ನುವಂತ ಊರು. ಅರಳು ಅಂತಂದ್ರೆ ಹೂಗಳು, ಗುಂಡಿಗೆ ಅಂದ್ರೆ ಬುಟ್ಟಿ, ಅದಕ್ಕೆ ಹರಳ ಗುಂಡಿಗೆ ಅಂತ ಹೆಸರು ಬಂತು. ಆ ಅರಳ ಗುಂಡಿಗೆಯಲ್ಲಿ ಯಾವಾಗಲೂ ಯಾರು ಜಗಳವನ್ನು ಮಾಡೋದಿಲ್ಲ, ಆ ಊರೊಳಗ ಗಲಾಟೆಗಳಾಗುವುದಿಲ್ಲ, ಆ ಊರೊಳಗ ಯಾವಾಗಲೂ ಭಜನೆ ನಡೀತಾರೆ. ಆ ಊರೊಳಗ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಪ್ರೇಮ ಪ್ರೀತಿ ಅಷ್ಟು ಸಂತೋಷದಿಂದ ಇರುತ್ತಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಊರು. ಆ ಊರೊಳಗ ಮಡಿಯಮ್ಮ ಆದಯ್ಯನವರು ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಕುಟುಂಬ ಅರಳಗುಂಡಿಗೆಯಲ್ಲಿ. ಆ ಅರಳಗುಂಡಿಗೆಯಲ್ಲಿ ಮಡಿಯಮ್ಮ ಆದಯ್ಯನವರು ತಮ್ಮ ಕಾಯಕವನ್ನು ಮಾಡುತ್ತಾ, ಹೊಲ ಕೆಲಸಗಳನ್ನು ಮಾಡುತ್ತಾ ತಮ್ಮ ಕಾಯಕದೊಳಗೆ ಇರ್ತಾರೆ. ಬಹಳ ದಾಂಪತ್ಯ ಜೀವನ ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ಜೀವನ. ಬಹಳ ಚಂದ ದಾಂಪತ್ಯ ಜೀವನವನ್ನ ಅನುಭವಿಸ್ಲಕತ್ತಾರ. ಭಗವಂತ ಯಾರನ್ನ ಬಿಟ್ಟಾನ?
ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಷ್ಟಗಳನ್ನು ಕೊಟ್ಟಾನ ಭಗವಂತ. ಹೆಂಗ್ ಕೊಟ್ಟಾನಂದ್ರ ಒಬ್ಬರಿಗೆ ಹೆಣ್ಣು ಸಿಗೋದಿಲ್ಲ, ಹಂಗೋ ಹಿಂಗೂ ಮದುವೆ ಆಗ್ತದೆ. ಮದುವೆ ಆಯ್ತು, ಗಂಡ ಹೆಂಡತಿ ಬಹಳ ಚಂದ ಅದಾರ ಕರೆ, ಪ್ರೀತಿಯಿಂದಿದ್ದಾರ ಕರೆ, ಸಂತೋಷದಿಂದಿದ್ದಾರ ಕರೆ, ಅವರಂಗ ಇಡೀ ಊರೊಳಗ ಬಾಳ್ವೇನೆ ಯಾರುದಿಲ್ಲ ಅಂತ ಬಾಳ್ವಿರುತ್ತದೆ. ಅದರ ಒಂದು ಚಿಂತೆಯನ್ನು ಕೊಟ್ಟಿರುತ್ತಾನೆ. ಅದರ ಮಕ್ಕಳು ಕೊಟ್ಟಾನ, ದಾಂಪತ್ಯದಲ್ಲಿ ಕಲಹ ಇಟ್ಟಾನ, ಹೊಂದಾಣಿಕೆಗಳಿಲ್ಲ, ಕಷ್ಟಗಳಿದ್ದಾವೆ, ದುಃಖಗಳಿದ್ದಾವೆ, ದುಮ್ಮಾನಗಳಿದ್ದಾವೆ. ಹೊಂದಿಕೊಂಡು ಹೋಗಬೇಕಂತ ಹೇಳ್ತಾರ ಕರೆ, ಆದರೆ ಹೊಂದಿಕೊಳ್ಳುವಂತ ಸ್ಥಿತಿಗತಿಗಳು ದೂರ ಮಾಡಿಬಿಟ್ಟಿರುತ್ತದೆ ವಿಧಿಯಾಟ. ವಿಧಿಯಾಟದ ಮುಂದೆ ಯಾವುದೂ ನಡೆಯುವುದಿಲ್ಲ. ಆದರೆ ಅಂಥ ವಿಧಿಯಾಟಕ್ಕ ಮಡಿಯಮ್ಮ ಆದಯ್ಯನವರು ಒಳಗಾಗಿಲ್ಲ. ಗಂಡ ಹೆಂಡತಿಯ ದಾಂಪತ್ಯ ಜೀವನ ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ಜೀವನ. ಮಡಿಯಮ್ಮ ಆದಯ್ಯನವರು ಸಂತೋಷದಿಂದ ಜೀವನವನ್ನ ಕಳಿಲಾಕತ್ತಾರೆ. ಭಗವಂತ ಒಂದು ಚಿಂತೆ ಇಟ್ಟಾನ. ಭಗವಂತ ಯಾವ ಚಿಂತೆ? ಮಕ್ಕಳಿಲ್ಲ, ಮಕ್ಕಳಿಲ್ಲ, ಮಕ್ಕಳಿಲ್ಲ. ಯಾವಾಗ ಮಕ್ಕಳ ಇಲ್ಲ ಅವಾಗ ಬಹಳ ಚಿಂತೆತ್ತು ಅಂತ ಚಿಂತೆರಿ. ಮಡಿಯಮ್ಮ ಕಣ್ಣೀರು ಹಾಕ್ತಾಳೆ. ಎಲ್ಲಾ ದೇವರುಗಳಿಗೆ ಹೋಗಿ ಅನಂತ ರೀತಿಯ ಪೂಜೆಗಳನ್ನ ಮಾಡಿ ಬರ್ತಾ ಇದ್ದಾಳೆ ಮಡಿಯಮ್ಮ. ಯಾವ ದೇವರುಗಳಿಗೆ ಹೋಗಿ ಪೂಜೆಯನ್ನ ಮಾಡಿ ಬಂದರೂ ಸಹಿತವಾಗಿ ಮಕ್ಕಳ ಭಾಗ್ಯವನ್ನ ಕೊಟ್ಟಿಲ್ಲ ಭಗವಂತ. ಓ ದೇವರೇ, ಏತಕ್ಕಾಗಿ ನನಗೆ ಬಂಜೆ ಎನ್ನುವಂತ ಸೊಲ್ಲು. ಓ ಶಿವನೇ, ಯಾವ ಜನ್ಮದೊಳಗ ಯಾವ ಕರ್ಮವನ್ನ ಮಾಡಿರುವೆ, ಯಾವ ಮಗುವನ್ನ ಯಾವ ಜನ್ಮದೊಳಗ ತೊಂದರೆಗೆ ಈಡು ಮಾಡಿರುವೆ ಅಂತ ತಿಳ್ಕೊಂಡು ಈ ಜನ್ಮದೊಳಗ ನನಗೆ ಮಕ್ಕಳ ಭಾಗ್ಯವನ್ನ ಕೊಡಲಿಲ್ಲ ಶಿವನೇ ಅಂತ ದುಃಖ ಮಾಡುತ್ತಾಳೆ ಮಡಿಯಮ್ಮ. ದುಃಖ ಮಾಡಿ ಕಣ್ಣೀರು ಹಾಕುವಂತ ಸಂದರ್ಭದೊಳಗ ಆದಯ್ಯನವರು ಬರ್ತಾರೆ. ಪ್ರೇಮ ಗಂಡ ಹೆಂಡರಲ್ಲಿ ನಿಜವಾದ ಬಹಳ ಪ್ರೇಮ ಅಂತಕ್ಕಂಥದ್ದು ಇರಬೇಕು. ಆದಯ್ಯನವರು ಹೆಂಡತಿ ಕಣ್ಣೀರು ಹಾಕಬೇಕಾದ್ರೆ ಹೇಳ್ತಾರೆ, ಅಳಬೇಡ, ಯಾಕಳತಿ. ಶಿವನಿಗೆ ಯಾವಾಗ ಮನಸ್ಸು ಬರುತ್ತಾರೆ ಅವಾಗ ಸಂತಾನ ಫಲವನ್ನ ನಮಗೆ ಕೊಡ್ತಾನ. ಶಿವನಿಗೆ ಮನಸ್ಸು ಬಂದಿಲ್ಲ, ಯಾಕೆ ಕಣ್ಣೀರು ಹಾಕ್ತೀಯ? ಕಣ್ಣೀರು ಹಾಕಬೇಡ. ಪ್ರೀತಿಯಿಂದ ಅಕ್ಕರೆಯಿಂದ ನಲ್ಮೆಯ ಮಾತುಗಳಿಂದ ಹೆಂಡತಿಯನ್ನ ಮಾತನಾಡಿಸುತ್ತಾನೆ ಆದಯ್ಯನವರು. ಅವಾಗ ಹೆಂಡತಿ ಮಡಿಯಮ್ಮ ಅಂತಾಳ, ರೀ, ಯಾವ ವಿಧದೊಳಗ ನಿಮ್ಮ ಪೂಜೆಯನ್ನ ಕಡಿಮೆ ಮಾಡಿರುವೆ ಅಂತ ತಿಳ್ಕೊಂಡು ಭಗವಂತ ನನಗ ಇಂಥ ಕಷ್ಟವನ್ನ ಕೊಟ್ಟಿದ್ದಾನ. ನಿಮ್ಮ ಪೂಜೆಯನ್ನು ಮಾಡುವುದಿಲ್ಲವೇ? ನಿಮ್ಮ ಪಾದ ಪೂಜೆಯನ್ನು ಮಾಡುವುದಿಲ್ಲವೇ? ಲಿಂಗ ಪೂಜೆಯನ್ನು ಮಾಡುವುದಿಲ್ಲವೇ? ಎಲ್ಲಾ ರೀತಿಯ ವಿಧದಿಂದ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ತಾ ಬರುತ್ತೀನಿ. ಎಲ್ಲಿ ದೇವರುಗಳಿಗೆ ಹೋದರೂ ಸಹಿತವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತೇನೆ. ಯಾಕ ನನಗೆ ಮಕ್ಕಳ ಭಾಗ್ಯ ಭಗವಂತ ಕೊಡುತ್ತಿಲ್ಲ? ಯಾಕ ಚಿಂತೆ ಮಾಡಬೇಡ, ಶಿವ ಕೊಟ್ಟ ಕಾಲಕ್ಕ ಮಕ್ಕಳನ್ನ ಸ್ವೀಕಾರವನ್ನು ಮಾಡೋಣ ಅಂತ ತಿಳ್ಕೊಂಡು ಹೆಂಡತಿನ ಸಮಾಧಾನ ಪಡಿಸ್ತಾರೆ ಆದಯ್ಯನವರು. ಯಾಕೆ ಹೇಳ್ತೀನಿ ಅಂತಂದ್ರೆ, ಗಂಡ ಹೆಂಡ್ರಿ ಹೆಂಗಿರ್ಬೇಕಂದ್ರೆ 63 ಆಗ್ಬೇಕ್ರಿ. 63 ಆದ್ರೆ ಮಾತ್ರ ಜೀವನ ಬಹಳ ಚಂದ ಇರ್ತದ. ಜೇರ್ ಕಡತ 36 ಆಯ್ತು ಅಂತಂದ್ರೆ ಜೀವನವೇ ಉಳಿಯೋದಿಲ್ಲ. 3 ತವರು ಮನೆಗೆ ಹೋಗ್ತದ್ರಿ, 6 ಇದು ಗಂಡಿನ ಮನೆ ಇಲ್ಲೇ ಉಳ್ಕೊತದ. 63 ಏನಾದ್ರ ಅಂತಂದ್ರೆ ಹೆಂಡತಿ ಮುಖ ಗಂಡ ನೋಡ್ತಾನ, ಗಂಡನ ಮುಖ ಹೆಂಡತಿ ನೋಡ್ತಾಳ. ಯಾವಾಗ ದಾಂಪತ್ಯ 63 ಆಗಬೇಕು ದಾಂಪತ್ಯ. ಇಲ್ಲಿ 36 ಆಯ್ತು ಅಂದ್ರೆ ಜೀವನ ಉಳಿಯೋದಿಲ್ಲ. ಯಾವಾಗ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಕೊರಗುವಂತ ಸಂದರ್ಭದೊಳಗ ಗಂಡ ಹೆಂಡ್ರಿ ಹೆಂಗ ಮಾತಾಡುತ್ತಿದ್ರು ಅಂತಂದ್ರೆ, ಮಡಿಯಮ್ಮ ಆದಯ್ಯನವರು, ನಾನ್ ನಿನಗೆ ಮಗು ಇದ್ದಂಗ, ನಿನಗೆ ನಾ ಮಗು ಇದ್ದಂಗ, ಇಬ್ರು ಜೀವನ ಇಷ್ಟು ಸಾಗಿಸೋಣ. ಎಷ್ಟು ಸಂತೋಷದಿಂದ ಇಲ್ಲಿ ಆ ಮಡಿಯಮ್ಮ ಆದಯ್ಯನವರು ಹಂಗ ಜೀವನವನ್ನ ಕಳೆದ್ರ ನಾವು ಲೌಕಿಕರು ಹೆಂಗೆ ವಿಚಾರ ಮಾಡ್ತೇವೆ? ನಮಗೇನಾದ್ರೂ ಮದುವೆಯಾಗಿ ಒಂದು 3 ವರ್ಷ ಆಗಿರ್ಬೇಕ್ರಮ್ಮ. ಮದುವೆಯಾಗಿ 3 ವರ್ಷ ಆಗಿರಬೇಕು, ಮಕ್ಕಳಾಗಿಲ್ಲ ಅಂತಂದ್ರೆ
ಸುತ್ತಮುತ್ತಲಿರ್ತಕ್ಕಂಥ ಮನೆಗಳ ಜನಗಳ ಮಾತಾಡ್ತಾರೆ, ಯವ್ವ ಆ ಹುಡುಗಿ ಮದುವೆ ಆಗಿ 3 ವರ್ಷ ಆತ್, ಮಕ್ಕಳಾಗಿಲ್ಲ. ಸ್ಟಾರ್ಟ್ ಅಲ್ಲಿಂದ ಮನೆಯೊಳಗೆ ಯಾರಿಗೂ ಚಿಂತೆ ಇರೋದಿಲ್ಲ. ಬಾಜು ಮನೆಯವರು ಹೇಳಿ ಹೇಳಿ ಚಿಂತೆಗೇಡು ಮಾಡುತ್ತಾರೆ ಇವ್ರನ್ನ. ಅತ್ತಿ ವಿಚಾರ ಮಾಡಿರೋದಿಲ್ಲಲ್ಲ, ಅತ್ತಿಗೇನಾದ್ರೂ ಈ ಮಾತುಗಳು ಕಿವಿಗೆ ಬಿತ್ತಂದ್ರೆ ಸೊಸಿ ಕಾಡಾಟ ಪ್ರಾರಂಭ ಆಗ್ತದೆ. ಮಕ್ಕಳಾಗಿಲ್ಲ ನೀ ಬಂದೆ, ಮಕ್ಕಳಾಗಿಲ್ಲ ನೀ ಬಂದೆ ಅಂತ ತಿಳ್ಕೊಂಡು ಅತ್ತಿ ಪ್ರತಿಯೊಂದು ಕ್ಷಣದೊಳಗ ಜನರ ಮಾತನ್ನ ಕೇಳಿ ಸೊಸೆಯನ್ನ ನಿಂದನೆಯನ್ನ ಮಾಡುತ್ತಾ ಹೋದ್ರೆ ಹೆಣ್ಣಿಗೆ ಹೆಣ್ಣೇ ಶತ್ರುವಾಯಿತು ಅಂದ್ರೆ ಆ ಹೆಣ್ಣು ಮನೆಯೊಳಗೆ ಬದುಕುವುದಾಗುವ ಹೆಣ್ಣು ಬದುಕಲಿಕ್ಕೆ ಆಗ್ತದೆ. ಅದಕ್ಕೆ ಹಕ್ಕ ಮಹಾದೇವಿ ವೀರ ವಿರಾಗಿಣಿ ತತ್ವ ಶಿಖಾಮಣಿ ಬಹಳ ಚಂದ ಮಾತಾಡ್ತಾಳೆ, ಎಷ್ಟು ಚಂದ ಹೇಳ್ತಾಳೆ. ಅದಕ್ಕೆ ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿ ಸುತರು ತಮ ತಮಗೆ ಹರಿದು ಹೋಗುತ್ತಾ ಇದ್ದಾರೆ. ಬೇಡ ಬೇಡವೆಲೆ ಬಂಜೆಯಾಗಿ ಕೆಡಬೇಡ ಬಯಲಿಂಗ ಮನವೇ, ಚೆನ್ನ ಮಲ್ಲಿಕಾರ್ಜುನನ ಶರಣರ ಸಂಘದಲ್ಲಿ ಕುಡಿ ಹೊಕ್ಕು ಬದುಕು ಕಂಡ ಅವನ ವ್ಯಕ್ತ ಬರಿತಾಳ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯ ವಚನಗಳನ್ನ ಕೇಳಿದ್ರೆ ಬಹಳ ಮೈರೋಮಾಂಚನ ಆಗ್ತದೆ. ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಅಕ್ಕ ಮಹಾದೇವಿ ಮಾತುಗಳು. ಅಕ್ಕಿ ಹೇಳ್ತಾಳೆ, ಹುಟ್ಟಿ ಬಂದಿವಿ, ಆಯುಷ್ಯದ ಕ್ಷಣ ಗಣನೆಗಳು ದಿನಕ್ಕಿಷ್ಟು ಹುರುಳಿ ಹೋಗ್ತವೆ. ಈ ಭವಿಷ್ಯ ಅಂತಕ್ಕಂಥದ್ದು ತೊಲಗಿ ಹೋಗ್ತಾರೆ. ಹೆಂಡತಿ ಮಕ್ಕಳು ಬಂಧು ಬಳಗ ಯಾರಿದ್ದಾರಲ್ಲ ಎಲ್ಲರೂ ಬಿಟ್ಟು ಹೋಗುವರೆ. ಒಂದಲ್ಲ ಒಂದು ದಿನ ಎಲ್ಲರೂ ಬಿಟ್ಟು ಹೋಗುವರೆ. ಯಾರಾದ್ರೂ ನಮ್ಮಿಂದ ಬರ್ತಾರೆ? ಒಬ್ಬರಿಂದೊಬ್ರು ಹೋಗೋದು. ಯಾರಾದ್ರೂ ಬರ್ತಾರೇನ್ರಿ? ಯಾರೂ ಬರುವುದಿಲ್ಲ. ಅದಕ್ಕೆ ಬೈಲಿಂಗಿಯ ಮನವೇನು ಬೈಲಲ್ಲಿ ಹುಟ್ಟಿವಿ ಬೈಲಾಗಿ ಹೋಗ್ಬಿಡ್ಬೇಕಲ್ಲ. ಅದಕ್ಕೆ ಯಾವಾಗ ಬಂಜೆ ಬಂಜೆ ಅನ್ನುವಂಥ ಶಬ್ದವನ್ನು ಹೇಳ್ತಾರಲ್ಲ, ಅಕ್ಕ ಮಹಾದೇವಿ ಹೇಳ್ತಾಳೆ, ಮಕ್ಕಳಿಲ್ಲದವರು ಬಂಜೆಯಂತಿರಲ್ಲ ಅಂತಾಳ ಅಕ್ಕ ಮಹಾದೇವಿ. ಬಹಳ ಮಾರ್ಮಿಕವಾದ ಮಾತಿದು. ಮಕ್ಕಳಿಲ್ಲದವರು ಬಂಜೆಯಲ್ಲ ಅಂದ್ರೆ ಹಲವಾರು ದೇವರುಗಳನ್ನ ಬೇಡಿ 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 ಮಕ್ಕಳನ್ನ ಪಡುತ್ತೇವೆ. ಮಕ್ಕಳಾಗಿಲ್ಲ ಅಂದ್ರೆ ಏನು ಪೂಜೆ ಹೇಳ್ತಾರಲ್ಲ ಸ್ವಾಮೀಜಿಗಳವರು, ಅವೆಲ್ಲ ಪೂಜೆಗಳನ್ನು ಮಾಡುತ್ತೇವೆ. ಭಗವಂತ ವರವನ್ನ ಕೊಡ್ತಾನ, ಅವಾಗ ಮಕ್ಕಳಾಯ್ತಂತ ಖುಷಿ ಪಡುತ್ತೇವೆ. ಆದ್ರೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಮಕ್ಕಳಿಲ್ಲದವರು ಬಂದೆಯಲ್ಲ, ಚಿಂತೆ ಮಾಡಬೇಡ್ರಿ, ನನ್ನವ್ವಗಳಿರ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಮಹಾದೇಶ್ವರ ಬಂದೆಯ ಬೇಗೆಯ ಈಸಯ ಮಹಾದೇಶ್ವರ ನಿನಗೆ ಬರುವೆ, ನಿನ ಪೂಜೆಯ ಮಾಡುವೆ. ಮಹಾದೇಶ್ವರ ನಿನಗೆ ಬರುವೆ, ನಿನ ಪೂಜೆಯ ಮಾಡುವೆ. ನನಗೊಂದು ಶಿಶು ನೀಡಯ ಮಹಾದೇವ, ನನಗೊಂದು ಶಿಶು ನೀಡಯ ಮಹಾದೇಶ್ವರ ನಿನಗೆ ಬರುವೆ, ನಿನ ಪೂಜೆಯ ಮಾಡುವೆ.
ಮಹಾದೇವಿ ಬಹಳ ಚಂದ ಹೇಳ್ತಾಳೆ, ಮಕ್ಕಳಿಲ್ಲದವರು ಬಂಜೆ ಇಲ್ಲ. ಯಾಕೆ ಹೇಳ್ತಾಳಂದ್ರೆ ಎಷ್ಟು ಚಂದ ಹೇಳ್ತಾಳೆ. ಅಕ್ಕ ಮಹಾದೇವಿ ಮಾತುಗಳನ್ನು ಕೇಳಬೇಕು, ಆ ತಾಯಿಯ ವಚನ ಸಾಹಿತ್ಯವನ್ನು ಓದಬೇಕು. ಮಕ್ಕಳಿದ್ದವರು ಬಂಜೆ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಮಕ್ಕಳಿದ್ದವರು ಬಂಜೆ ಅಂತ ಯಾಕೆ ಹೇಳ್ತಾಳೆ? ಯಾವ ಮನೆಯೊಳಗ ಮಕ್ಕಳು ಆಗಿದ್ದಾವೆ, ತಂದೆ ತಾಯಿ ಅತ್ತಿ ಮಾವ ಭಾವ ಮೈದನರು ಎಲ್ಲರೂ ಸುಂದರವಾಗಿರುವಂಥ ಒಂದು ಕುಟುಂಬ. ಆ ಕುಟುಂಬದೊಳಗ ಒಬ್ಬರಿಗೆ ಮಕ್ಕಳಾಗಿರ್ತದೆ, ಒಬ್ಬರಿಗೆ ಮಕ್ಕಳಾಗಿರುವುದಿಲ್ಲ. ಆದ್ರೆ ಮಕ್ಕಳಾಗದೇ ಇರುವಂತ ಹೆಣ್ಣು ಮಗಳು ಏನು ಮಾಡ್ತಾಳ ಅಂದ್ರ, ಯಾರ ಮಕ್ಕಳನ್ನ ಇರ್ಲಿ ಪ್ರೇಮದಿಂದ ಕಾಣ್ತಾಳ. ಆಕೆಗೆ ಯಾವ ಜಾತಿ ಭೇದಗಳಿಲ್ಲ. ಮಕ್ಕಳಾಗದೇ ಇರ್ತಕ್ಕಂಥ ಹೆಣ್ಣು ಮಗಳಿಗೆ ಎಲ್ಲೋ ಕುಳಿತುಕೊಂಡಿದ್ರೆ ಅಂದ್ರೆ, ಯಾವುದೋ ಒಂದು ಸಣ್ಣ ಮಗು ಬಂದಿತ್ತು ಅಂತಂದ್ರ ಆ ಮಗುವನ್ನ ಎತ್ತಿಕೊಂಡು ಮುದ್ದಾಡ್ತಾಳೆ. ಆ ಮಗುವನ್ನ ಎತ್ತಿಕೊಂಡು ಮುದ್ದಾಡ್ತಾಳೆ. ಮನೆಗೆ ಹೋದ ಬಳಿಕ ಆ ಮಗು ಅಳಲಾಗ ಕತ್ತಿತ್ತು ಅಂತಂದ್ರೆ ಮನೆಯೊಳಗೆ ಹಿರಿಯರು ಕೇಳ್ತಾರ, ಇವತ್ತು ಮಗು ಯಾರು ಕೇಳು ಕೊಟ್ಟಿದ್ದೀನಿ ಅಂತ ಕೇಳಿದಾಗ ತಾಯಿ ಅಂತಾಳ, ಮಕ್ಕಳಾಗಿಲ್ಲಲ್ಲ, ಆ ಹೆಣ್ಣುಮಗಳ ಹೆಸರು ನನಗೆ ಗೊತ್ತಿಲ್ಲ, ಆ ಹೆಣ್ಣು ಮಗಳಿಗೆ ಆ ಮಗುವನ್ನು ಕೊಟ್ಟಿದ್ದೆ, ಎತ್ತಿಕೊಂಡು ಮುದ್ದಾಡಿದ್ರು ಅಂತ ಯಾವಾಗ ಹೇಳ್ತಾಳ ಹಿರಿಯರಿ. ಅವಾಗ ಅಂತಾರ, ಮಕ್ಕಳಾಗದೇ ಇರ್ತಕ್ಕಂಥ ಹೆಣ್ಣು ಮಗಳಿಗೆ ಮಗುವನ್ನ ಕೈಯೊಳಗೆ ಕೊಟ್ಟಿರವೆ, ಅದಕ್ಕೆ ಮಗು ಹಠ ಮಾಡ್ಲಕ್ಕಂತದೆ. ಒಂದು ಹೆಣ್ಣಿಗೆ ಹೆಣ್ಣು ಶತ್ರು ಆಯ್ತಲ್ಲ, ತಾನೂ ಒಂದು ಹೆಣ್ಣು ಆಗಿದ್ದಾಳೆ. ಮಕ್ಕಳ ಇಲ್ಲದವರ ನೋವು ಅವರಿಗೆ ಗೊತ್ತಿರ್ತಾರೆ, ಮಾತ್ರ ಮಕ್ಕಳಾದವರಿಗೆ ಮಕ್ಕಳಾಗದೇ ಇರ್ತಕ್ಕಂಥವರ ನೋವು ಎಂದಿಗೂ ಅರ್ಥ ಆಗುವುದಿಲ್ಲ. ಆದರೆ ಎಲ್ಲರನ್ನ ಪ್ರೇಮದಿಂದ ಕಾಣ್ತಾಳ ಮಕ್ಕಳಾಗದೇ ಇರ್ತಕ್ಕಂಥ ಹೆಣ್ಣುಮಗಳು. ಮಕ್ಕಳಾದ ಹೆಣ್ಣುಮಗಳು ಒಂದಿಷ್ಟು ಯಾವ್ದು ಬೇರೆ ಒಂದು ಪಾಪು ಬಂದಿತ್ತಂದ್ರ ತನ್ನ ಮಕ್ಕಳಂತ ಎತ್ತಿಕೊಂಡು ಮುದ್ದಾಡ್ತಾಳೆ. ತನ್ನ ಮಗುವನಷ್ಟೇ ಪ್ರೇಮತ್ವವನ್ನ ಕಾಣ್ತಾಳೆ, ಸಾಧ್ಯವಿಲ್ಲ, ಕಾಣಲಿಕ್ಕಾಗುವುದಿಲ್ಲ. ಅದಕ್ಕ ತನ್ನ ಮಕ್ಕಳನ್ನಷ್ಟ ಪ್ರೇಮತ್ವದಿಂದ ಕಾಣ್ತಾಳೆ. ಮಕ್ಕಳು ಇರದೇ ಇರ್ತಕ್ಕಂಥ ಹೆಣ್ಣು ಮಗಳು ಎಲ್ಲಾ ಮಕ್ಕಳನ್ನ ಒಂದೇ ರೀತಿಯ ಮಕ್ಕಳನ್ನ ನೋಡ್ತಾಳೆ, ಭೇದ ಭಾವವನ್ನ ಎಣಿಸುವುದಿಲ್ಲ. ಅದಕ್ಕ ಅಕ್ಕ ಮಹಾದೇವಿ ಹೇಳ್ತಾಳೆ, ಯಾವ ಮನೆಯೊಳಗ ಅತ್ತಿ ಮಾವರ ಸೇವೆಯನ್ನ ಮಾಡುವುದಿಲ್ಲ, ಯಾರನ್ನ ಅಕ್ಕರೆಯನ್ನ ಕಾಣೋದಿಲ್ಲ, ಆ ತಾಯಿ ಮಕ್ಕಳಾಗಿದ್ರು ಸಹಿತವಾಗಿ ನಿಜವಾದ ಪಂಚೆ ಅಂತ ತಿಳ್ಕೊಂಡು ಸಾರಿ ಹೇಳ್ತಾಳೆ ಅಕ್ಕ ಮಹಾದೇವಿ. ಅತ್ತಿ ಮಾವರ ಸೇವೆಯನ್ನ ಪ್ರೀತಿಯಿಂದ ಮಕ್ಕಳಂತ ಮಾಡಬೇಕಂತ ಒಪ್ಪಿನ ಕಾಲ. ಅದು ಬಿಟ್ಟು ಮನೆತನದ ಮಾನ ಮರ್ಯಾದೆಯನ್ನ ಕಳೆಯುವಂತ ಸ್ವಸ್ಥೇರಿದ್ರ ತೆಗೆದುಕೊಂಡು ಮಾಡೋದೇನದ. ಆ ತುಂಬಿದ ಕುಟುಂಬದಲ್ಲಿ ನಾ ಇರೋದು ಬೇಡ ಅಂತ ತಿಳ್ಕೊಂಡು ಬೇರೆ ಮನೆ ಮಾಡೋದಕ್ಕಾಗಿ ಏನೆಲ್ಲ ಉಪಾಯಗಳನ್ನ ಮಾಡಿ ಮನೆ ಬಿಟ್ಟು ಹೋಗುವಂತ ಹೆಣ್ಣು ಮಕ್ಕಳು ಎಷ್ಟು ಜನ ಇಲ್ಲ. ಹಂಗ ಎಲ್ಲಿ ಪ್ರೇಮದಿಂದ ಕಾಣ್ತೀವಿ ಅಲ್ಲಿ ಕೈಲಾಸ ಆಗ್ತಾನ. ಅದು ನಿಜವಾದ ಕೈಲಾಸ. ಆ ಕೈಲಾಸವನ್ನ ಕಂಡಿಲ್ಲಿ ಎಷ್ಟು ಜನ ಅಣ್ಣ ತಮ್ಮರಿದ್ರು ಪರವಾಗಿಲ್ಲ, ಹೊಂದಿಕೊಂಡು ಹೋಗೋಣಂತ ಯಾವ ಮನೆಯೊಳಗೆ ಹೆಣ್ಣು ಮಕ್ಕಳು ಹೇಳ್ತಾರಲ್ಲ, ಅದು ನಿಜವಾದ ಕೈಲಾಸ. ಅದುವೇ ಪರಮಾತ್ಮನ ಅವತಾರದ ಮನೆ ಅಂತ ನಾವು ಹೇಳಬೇಕಾಗ್ತದೆ. ಇಲ್ಲಿ ಮಡಿಯಮ್ಮ ಅದೇನವರು ತುಂಬಿದ ಕೈಲಾಸದ ಮನೆ ಕರೆ ಭಗವಂತ ಮಕ್ಕಳ ಭಾಗ್ಯವನ್ನ ಕೊಟ್ಟಿಲ್ಲ. ಹಾಗಲ್ಲಿರುಳು ಕಣ್ಣಲ್ಲಿ ಕಣ್ಣೀರು ಆಗ್ತಾ ಇದ್ದಾಳೆ ಮಡಿಯಮ್ಮ. ಯಾವಾಗ ಕಣ್ಣೀರಾಗ್ತಾಳೆ, ಎಷ್ಟು ದಿನ ಆದರೂ ಸಹಿತವಾಗಿ ಮಕ್ಕಳಾಗಲಿಲ್ಲ. ಯಾವಾಗ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಮಡಿಯಮ್ಮ ಕಣ್ಣೀರಾಗ್ತಾಳೆ. ಸಮಾಜ ಅಂತಾರೆ ಬಂಜೆ ಅಂದಾಗ ಮುಂಜಾನೆ ಹುಟ್ಟಾಲಿ ಸಂಜಾನೆ ಸಾಯಲಿ, ಬಂಜಂಬಸ್ಸು ಶಬ್ದ ಹೊರಲಾರೆ ಶಿವನೇ ಅಂತ ಕಣ್ಣೀರಾಗ್ತಾಳೆ. ಭಗವಂತ ಬೆಳಗ್ಗೆ ಹುಟ್ಟಲಿ, ಸಾಯಂಕಾಲ ಮಗು ಶಿವನ ಪಾದವನ್ನ ಸೇರ್ಲಿ, ಬಂಜಂಬ ಸೊಲ್ಲನ್ನ ಅಡಗಿಸು ನನ್ನ ತಂದೆ ಅಂತ ತಿಳ್ಕೊಂಡು ಬಿಡ್ತಾಳೆ. ಆದ್ರೆ ಭಗವಂತನಿಗೆ ಮನೆ ಹುಟ್ಟಿಲ್ಲ. ಇಷ್ಟು ಕಣ್ಣೀರು ಹಾಕಿದಾಗ ಸ್ವಲ್ಪ ದಿನಗಳ ಕಳೆದ ಬಳಿಕ ಮಡಿಯಮ್ಮ ಆದೈನವರು ಸಂತೋಷದಿಂದ ಉಳ್ಕೊಂಡಾರ. ಒಂದು ದಿನ ಮಡಿಯಮ್ಮ ಶಿವಸಾಂಬರೇ ನಮಃ ಪಾರ್ವತೀಶ್ವರ ಮಹಾದೇವ ಶ್ರೀ ಜಗದ್ಗುರು ವಿಜಯ ಮಹಂತೇಶ್ವರ ಮಹಾಸ್ವಾಮಿಗಳವರ ಮಹಾರಾಜ ಕಿ
ಇಲ್ಲಿ ಮಡಿಯಮ್ಮನಿಗೆ ಮಕ್ಕಳಿಲ್ಲ. ಯಾವಾಗ ಮಡಿಯಮ್ಮನಿಗೆ ಮಕ್ಕಳಾಗಲಿಲ್ಲ, ಒಂದು ದಿನ ಆನಂದವಾಗಿ ಗಂಡ ಹೆಂಡತಿ ಮನೆಗಳಲ್ಲಿ ಮಲಗಿಕೊಂಡಾರೆ. ಮಲಗಿಕೊಂಡಿರುವಂತಹ ಸಂದರ್ಭಗಳ ಈ ಮಡಿಯಮ್ಮನ ಕೂಗು ಕೇಳದೇ ಇರುತ್ತದೆ. ಪರಮಾತ್ಮನಿಗೆ ಮಡಿಯಮ್ಮನ ಕೂಗು ಕೇಳುತ್ತದೆ. ಆದರೆ ಮಡಿಯಮ್ಮ ಅನಂತವಾಗಿ ಮನೆಯೊಳಗೆ ಮಲಗಿಕೊಂಡಿದ್ದಾಳೆ. ಮಲಗಿಕೊಂಡಿರುವಂತಹ ಸಂದರ್ಭಗಳ ಶಿವನ ವಾಣಿಯಾಗ್ತದೆ. ಮಡಿಯಮ್ಮ, ಈ ಜನ್ಮದೊಳಗ ನಿನಗೆ ಮಕ್ಕಳ ಭಾಗ್ಯ ಇಲ್ಲ, ಆದರೆ ನಿನಗೆ ಮಕ್ಕಳು ಸಿಗುವ ಯೋಗ ಬೇರೆಯದ. ಈ ಜನ್ಮದೊಳಗ ನಿನಗೆ ಮಕ್ಕಳಾಗೋದಿಲ್ಲ, ಆದ್ರೆ ನಿನ್ನ ತಂಗಿ ಸಂಗಮಾಂಬೆ ಇದ್ದಾಳಲ್ಲ, ಆ ತಂಗಿಯ ಗರ್ಭದೊಳಗ ಹುಟ್ಟಿ ಬಂದಿರುವಂತ ಮಗನೇ ನಿನ್ನ ಮಗನಾಗ್ತಾನೆ. ನಿಮ್ಮ ಮನೆಯನ್ನ ಉದ್ಧಾರವನ್ನ ಮಾಡ್ತಾನೆ. ಉದ್ಧಾರವನ್ನ ಮಾಡುವಂತ ಮಗ ಹುಟ್ಟುತ್ತಾನ ಅಂತ ತಿಳ್ಕೊಂಡು ಶಿವನ ವಾಣಿಯಾಯಿತು. ಯಾವಾಗ ಶಿವನ ವಾಣಿ ಆಯಿತಲ್ಲ, ಬೆಳಗರೆದ್ದು ಎಚ್ಚರ ಆಯಿತು. ಎಷ್ಟು ಸಂತೋಷ ಆಗ್ಯದ ಗೊತ್ತೇನ್ರಿ ಮಡಿಯಮ್ಮನಿಗೆ. ಮಕ್ಕಳಿಲ್ಲ 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 ಅಂತ ತಿಳ್ಕೊಂಡು ಹಲವು ವರ್ಷಗಳ ಕಾಲ ಕಣ್ಣೀರಿನ ಕಡಲನ್ನೇ ಹರ್ಷಾಳೆ. ಕನಸು ಬಿದ್ದಾದೆ, ಬಹಳಷ್ಟು ಸಂತೋಷ ಆಗ್ಯದೆ. ಗಂಡನಿಗೆ ಹೇಳಬೇಕೆನ್ನುವಂತ ತವಕ ಹಂಬಲ. ಆದರೆ ಆ ತಾಯಿ ಮನಸ್ಸೆಷ್ಟು ಸ್ವಚ್ಛಾಗಲ್ಲ. ಮೊದಲು ಮನೆಯೆಲ್ಲ ಅಂಗಳವನ್ನು ಕಸಗೊಳಿಸಿಕೊಂಡು ಬಂದು ಅಂಗಳಕ್ಕೆ ನೀರು ಹಾಕಿ ದೇವರ ಪೂಜೆಯನ್ನ ಮಾಡಿ ಸಂತೋಷದಿಂದ ಒಳ್ಳೆಯ ವಿಷಯವನ್ನ ಸ್ನಾನ ಪೂಜೆಯನ್ನು ಮುಗಿಸಿಕೊಂಡು ನನ್ನ ಗಂಡನಿಗೆ ಹೇಳೋಣ ಈ ಸಿಹಿ ಸುದ್ದಿಯನ್ನ ಅಂತ ತಿಳ್ಕೊಂಡು ತಾಯಿ ಎಲ್ಲ ಕಸವನ್ನು ಸ್ವಚ್ಛವನ್ನು ಮಾಡುತ್ತಾಳೆ. ದೇವರ ಪೂಜೆಯನ್ನು ಮಾಡಿ ಗಂಡನಿಗೆ ಹೇಳ್ತಾಳೆ, ರೇ ನಿನ್ನೆ ಒಂದು ನನಗೆ ಕನಸು ಬಿದ್ದಿತ್ತು. ನಿನ್ನೆ ನನಗೊಂದು ಕನಸು ಬಿದ್ದಿತ್ತು. ಶಿವನು ನನಗ ವಾಣಿ ಆದಂಗಾಯ್ತು. ಶಿವನೇ ಬಂದು ಹೇಳಿದ ಏನಂತ, ನೋಡು ನಿನ್ನ ಗರ್ಭದೊಳಗ ನಿನಗೆ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡು ಶಿವ ಹೇಳಿದ. ಆದ್ರೆ ನನ್ನ ತಂಗಿ ಸಂಗಮಾಂಬೆ ಇದ್ದಾಳಲ್ಲ, ಆ ತಾಯಿಯ ಗರ್ಭದೊಳಗ ಬರೋ 1 ವರ್ಷದೊಳಗ ಗಂಡು ಮಗು ಜನನ ಆಗ್ತಾರೆ. ಆ ಗಂಡು ಮಗು ನಮ್ಮ ಹುಡುಗರೊಳಗೆ ನಾವು ಹಾಕಿಕೊಳ್ಳಬೇಕಂತೆ. ಸಂಗಮಾಂಬೆ ಕೊಡ್ತಾನಂತ ತಿಳ್ಕೊಂಡು ಶಿವ ಹೇಳಿದ. ಶಿವನು ವಾಣಿ ಹಿಂಗ ಆಗ್ಯಾರ ಅಂತ ತಿಳ್ಕೊಂಡು ಮಡಿಯಮ್ಮ ಆದಯ್ಯನವರಿಗೆ ಹೇಳಿದಾಗ ಹೆಂಗ ಮಡಿಯಮ್ಮಗ ಶಿವನ ವಾಣಿ ಆಗಿತ್ತು, ಅದೇ ಪ್ರಕಾರವಾಗಿ ಸಂಗಮಾಂಬೆಗೂ ಸಹಿತವಾಗಿ ಕನಸು ಬಿದ್ದಿತ್ತು. ಸಂಗಮಾಂಬೆಗೆ ಏನಂತ ಕನಸು ಬಿದ್ದಿತ್ತು ನೋಡು, ನಿನ್ನ ಗರ್ಭದೊಳಗ ನಂದಿಯೇ ಜನಿಸ್ತಾನೆ. ನಂದಿಯೇ ನಿನ್ನ ಗರ್ಭದೊಳಗ ಮಗುವಾಗಿ ಹುಟ್ಟಿ ಬರುತ್ತಾನೆ. ಆದ್ರೆ ಆ ಮಗುವನ್ನ ನೀನು ನಿನ್ನ ಅಕ್ಕನಿಗೆ ಮಡಿಯಮ್ಮನಿಗೆ ನಿನ್ನ ಮಗುವನ್ನ ಉಡಿಲೊಳಗ ಹಾಕಬೇಕು ಹುಟ್ಟಿದ ತತ್ಕ್ಷಣದೊಳಗ ಅಂತ ತಿಳ್ಕೊಂಡು ಶಿವನ ವಾಣಿ ಸಂಗಮಾಂಬೆಗೆ ಆಯಿತು. ಯಾವಾಗ ವಾಣಿ ಆದ ಬಳಿಕ ಇಲ್ಲಿ ಅವರು ಇವರೆಲ್ಲರ ಮಾತಾಡ್ಕೊಳ್ತಾರೆ. ಮನೆಯೊಳಗೆ ಸಂತೋಷದ ವಾತಾವರಣ, ಎಂಥ ಸಂತೋಷದ ವಾತಾವರಣ ನಡೀತದೆ ಅಂತಕ್ಕಂಥದ್ದು ಪುರಾಣದ ನುಡಿಗಳನ್ನು ನೋಡಿದ ನಂತರ ನೋಡೋಣ.
ವ್ರತಮ್ಮೆಣೆದು ಶಿರುಶಾಂಬವರತ ವಿದೆನೆ ಮನಮುನಿ ಸುರನರೋರಚರಿಸುತ್ತವು ಮದನ ಹೃದಯವಾಂತರೀಶ್ವರ ಸದುಹೃದಯದಿ ಶಿವ ಶರಣರೆಲ್ಲರೂ ತುದಿ ಪದವನು ವ್ರತವಿದ ಕುಳಿದ ವ್ರತವರ್ಣೆಯೂ ಬಸಿದ ತೈತ್ರ ಕುಂಡವನು ಧರಿಸಿದ ಕುಶಲರ ಸಿಗುವ ಯತ್ನದಾನವ ಮಿಸುಕು ಜಪ ತಪ ನಿತ್ಯ ನೇಮವು ವರ್ತಮಾನವು ಬಸಿದ ವೀರ ನಸಿಲಲ್ಲಿ ಪಾಪದ ಹೆಸರಡಿಗೆ ಯಮವಡರನರಂಗಿ ಬಗಸವುದು ನೀ ನಿಜ ಭಸ್ಮಧಾರಣ ಮೈಮಯಂತಿ ಜಯ ಮಂಗಲಂ ಜಯ ನಮ ಪಾರ್ವತೀಪತಿ ಶಿವಾಯ ಹರ ಮಹಾದೇವ. ಯಾವಾಗ ಶಿವನ ವಾಣಿ ಆಯ್ತಲ್ಲ, ಆ ಪ್ರಕಾರವಾಗಿ ಮಡಿಯಮ್ಮ ಆದಯ್ಯನವರು ಮತ್ತು ಸಂತೋಷದಿಂದ ತಮ್ಮ ಕಾಯಕದೊಳಗ ಉಳಿದುಕೊಳ್ಳುತ್ತಾರೆ. ಸಂತೋಷದಿಂದ ಇರುವಂತಹ ಸಂದರ್ಭದೊಳಗ ಇಲ್ಲಿ ಸಂಗಮಾಂಬೆ ಶಿವನ ವಾಣಿಯಂತೆ ಗರ್ಭವತಿಯಾಗ್ತಾರೆ. ಇವಾಗ ಸಂಗಮಾಂಬೆ ಶಿವನ ವಾಣಿಯಂತೆ ಗರ್ಭವತಿಯಾದ ಎಷ್ಟು ಸಂತೋಷ ಇದೆ. ಮಕ್ಕಳಿಲ್ಲದವರಿಗೆ ಬಹಳ ಜನಕ ಮಕ್ಕಳಾಯ್ತು ಅಂತಂದ್ರೆ ಬಹಳ ಸಂತೋಷ ಇತ್ತು. ಹಂಗ ಇಲ್ಲಿ ಸಂಗಮಾಂಬೆಗೆ ಬಹಳ ಸಂತೋಷ ಆಯ್ತು. ಹೆಂಗಿರ್ತದಂದ್ರ ಹೆಣ್ಣಿಗೆ ಮಕ್ಕಳಿಲ್ಲಂದ್ರ ಎಷ್ಟು ನೋವು ಇರ್ತಾರೆ, ಹಂಗ ತವರ ಮನೆಗೆ ಇಲ್ಲಂದ್ರೂ ಸಹಿತವಾಗಿ ಅಷ್ಟೇ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಮಾತನ್ನ ನಿಮಗೆ, ಹಕ್ಕಿ ಇಲ್ಲದ ವನ, ಮಕ್ಕಳಿಲ್ಲದ ಮನೆ, ರೊಕ್ಕವಿಲ್ಲದ ಬಾಳ್ವೆ, ಅಕ್ಕರೆ ಇಲ್ಲದ ತವರೂರು, ಇವು ಮೂರು ದುಃಖ ಕಾಣ ಸರ್ವಜ್ಞ ಅನ್ನುವಂತಹ ಮಾತನ್ನ ಸರ್ವಜ್ಞ ಮೂರ್ತಿಗಳು ಹೇಳ್ತಾರೆ. ಎಷ್ಟು ವರ್ಷ ಮದುವೆ ಆದರೂ ಸಹಿತವಾಗಿ, ಒಂದು 50 ವರ್ಷ ಕಳೆದಿದ್ರು ಸಹಿತವಾಗಿ ನನ್ನ ತವರ ಮನೆ ಅಂತ ನೆನೆಸ್ತಾಳೆ ಹೆಣ್ಣು. ತವರ ಮನೆ ಮರೆಯೋದಿಲ್ಲ. ತವರ ಮನೆಯವರ ಪ್ರೀತಿಯಿಂದ ಕಾಣದೇ ಇದ್ರು ಸಹಿತವಾಗಿ ನನ್ನ ಅಣ್ಣ, ನನ್ನ ಬಂಧು, ನನ್ನ ಬಳಗ ಅಂತ ತಿಳ್ಕೊಂಡು ಸದಾ ನೆನೆತಾಳೆ ಹೆಣ್ಣು. ಕಾಡಿನೊಳಗ ಅಕ್ಕಿ ಇಲ್ಲಂದ್ರ ಆ ಕಾಡಿಗೆ ಬೆಲೆ ಇರುವುದಿಲ್ಲ. ಹಂಗ ಭಗವಂತ ಕೋಟಿಗಟ್ಟಲೆ ಹಣವನ್ನ ಕೊಟ್ಟಾನ ಕರೆಕ್ಟ್, ಕೋಟಿಗಟ್ಟಲೆ ಸಂಪತ್ತನ್ನ ಕೊಟ್ಟಾನ ಕರೆಕ್ಟ್. ಆದ್ರೆ ಆ ಮನೆಯೊಳಗೆ ಓಡಾಡೋದಕ್ಕೆ ಮಕ್ಕಳೇ ಇಲ್ಲ ಅಂದ್ರ ಆ ಸಂಪತ್ತು ತೆಗೆದುಕೊಂಡು ಮಾಡೋದಕ್ಕಲ್ಲ. ಮಕ್ಕಳ ಮನೆಯೊಳಗೆ ಚಂದ ಓಡಾಡಿದ್ರೆ ಮಾತ್ರ ಮನೆಯೊಳಗೆ ಸಂತೋಷ ಇರ್ತಾರೆ. ಮಕ್ಕಳ ಓಡಾಡುವಂತ ಮಕ್ಕಳೇ ಇಲ್ಲ ಅಂತಂದ್ರೆ ಆ ಮನೆಯೊಳಗ ಸಂತೋಷ ಇರ್ತದೇನು, ಆ ಮನೆಯೊಳಗ ನೆಮ್ಮದಿ ಇರ್ತದೇನು. ಮಕ್ಕಳಿಂದಾಗ ಹಲವಾರು ಕಡೆ ಬೇಡಿ 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 ನಾವೆಲ್ಲ ದೇವರನ್ನ ಬೇಡಕ್ಕೆ ಹೋಗ್ತೀವಿ. ಹಂಗ ಹೆಣ್ಣಿಗೆ ತವರ ಮನೆಯಲ್ಲಂದ್ರೂ ಸಹಿತವಾಗಿ ಅಷ್ಟೇ ನೋವಾಗ್ತದೆ ಹೆಣ್ಣು ಮಕ್ಕಳಿಗೆ. ಯಾಕೆ ಹೇಳ್ತೀನಿ ಅಂದ್ರೆ, ಯುವಕ ಮತ್ತು ಯುವತಿಯರಿಗೆ ಒಂದು ಕಿವಿ ಮಾತು ಹೇಳ್ಬಿಡ್ತೇನೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ತಂದೆ ತಾಯಿ ಇರೋ ತನಕ ಮದುವೆ ಆದ ಬಳಿಕ ಮಕ್ಕಳನ್ನ ಪ್ರೀತಿಯಿಂದ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಂಡಿರ್ತೀರಿ, ಕರ್ಕೊಂಡು ಬರೋದು ಹೋಗೋದು ಬರೋದು ಮಾಡ್ತೀವಿ.